ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೋಗಿದ್ದೀರಾ, ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಲಿವರ್ ಮತ್ತು ಗುಂಡಿಗೆಕಾಯಿ ಡ್ರೈ ರೆಸಿಪಿನ ತೋರಿಸ್ತಾ ಇದ್ದೀನಿ, ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ಸೊ ಇಲ್ಲಿ ಅರ್ಧ KGಯಷ್ಟು ಲಿವರ್ ಮತ್ತು ಗುಂಡಿಗೆಕಾಯಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಈಗ ಅದನ್ನು ಫಸ್ಟ್ ಸ್ಟೆಪ್ ಬಂದು ನಾವು ಅದನ್ನು ಒಂದು ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಇವಾಗ ಇದಕ್ಕೆ ಕುಕ್ಕರ್ ಸೇರಿಸ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್, ನಿಮ್ಮ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಅರಿಶಿನ ಪುಡಿ ಆದಮೇಲೆ ಸ್ವಲ್ಪ ಇದು ಚಿಕನ್ ಮಸಾಲ ಸ್ವಲ್ಪನೇ ಹಾಕ್ಕೊಳ್ಳಿ, ಜಾಸ್ತಿ ಮಸಾಲೆ ಆದ್ರೂ ಚೆನ್ನಾಗಾಗಲ್ಲ. ಇದು ಧನಿಯಾ ಪುಡಿ ಸ್ವಲ್ಪ, ಹಾಗೆ ಗರಂ ಮಸಾಲೆ ಸ್ವಲ್ಪ ಹಾಕ್ತಾಯಿದ್ದೀನಿ. ಸೊ ಇದಿಷ್ಟು ಹಾಕ್ಕೊಂಡು ಕೊನೆಗೆ 1 ಟೇಬಲ್ ಸ್ಪೂನು ತುಪ್ಪನ ಆ್ಯಡ್ ಮಾಡ್ಕೊಳ್ಳೋಣ. ಇದ್ದರೆ ನೀವು ಆ್ಯಡ್ ಮಾಡ್ಕೊಳ್ಳಿ, ತುಪ್ಪ ಇಲ್ಲ ಅಂದರೆ ನೀವು ಆಲ್ಟರ್ನೇಟಿವ್ ಆಗಿ ಅಡುಗೆ ಎಣ್ಣೆ ಕೂಡ ಸೇರಿಸ್ಕೋಬೋದು. ಸೊ ಆ್ಯಡ್ ಮಾಡಿ ಇವಾಗ ಇದನ್ನು ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಡೋಣ. ಇದು 10 ನಿಮಿಷದಲ್ಲಿ ಆಗುವಂಥ ಒಂದು ರೆಸಿಪಿ, ಡ್ರೈ ರೆಸಿಪಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈ ರೀತಿಯಾಗಿ ಮಾಡೋದ್ರಿಂದ. ಸೊ ನೀವು ಯಾವುದೇ ರೀತಿ ಖಾರನೂ ರುಬ್ಬಂಗಿಲ್ಲ. ಇವಾಗ ಇದನ್ನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ನೀರು ಸೇರಿಸ್ಬೇಡಿ. 2 ವಿಷಲ್ ತಗೊಳ್ಳೋಣ ಸಾಕು. 2 ವಿಷಲ್ ತಗೊಂಡ್ರೆ ಸಾಕು, ಇದು ಬೆಂದ್ಬಿಡುತ್ತೆ. ಸೊ ಇವಾಗ ಇಲ್ಲಿ ವಿಷಲ್ ಬರೋದ್ರೊಳಗಡೆ ನಾನು ಈ ಕಡೆ 2 ವಿಷಲ್ ಬರುತ್ತೆ, ಪಕ್ಕದಲ್ಲಿ ನಾನು ಒಂದು ಕಡಾಯಿಗೆ ಆಯಿಲ್ನ ಸೇರಿಸ್ಕೊಂಡಿದ್ದೀನಿ, 1-2 ಸ್ಪೂನು. ಇವಾಗ ಅದಕ್ಕೆ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಹಾಗೆಯೇ ಮೆಣಸಿನ್ಕಾಯಿನ ಇಲ್ಲಿ ಕಟ್ ಮಾಡ್ಕೊಂಡಿಲ್ಲ, ಹಾಗೆಯೇ ಹಾಕ್ಕೊಂಡಿರೋದು. ಸೊ ಇದೆರಡೂ ಕರ್ಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಫುಲ್ಲು ಡ್ರೈ ರೋಸ್ಟ್ ಮಾಡ್ಕೊಂಬಿಡೋಣ. ಅಂದರೆ ಫುಲ್ ಡ್ರೈ ಅಂತ ಅಂದರೆ ಅದು ಗರಿ ಆಗೋವರೆಗೂ ಕೂಡ ಇದನ್ನು ರೋಸ್ಟ್ ಮಾಡ್ಕೊಳ್ಳೋಣ, ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಈ ರೀತಿ ಆಗೋವರೆಗೂ ನೋಡಿ. ಸೊ ಇವಾಗ ಇದನ್ನು ಎತ್ತಿಟ್ಕೊತಾ ಇದ್ದೀನಿ ನಾನು. ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನಾವು ತಿನ್ನುವಾಗ ಅದನ್ನು ಈ ಥರ ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಎಲ್ಲ ಜೊತೆಗೆ ಸೇರಿಸ್ಕೊಂಡು ತಿನ್ನೋದು. ಇವಾಗ ಅದನ್ನು ಎತ್ತಿಕ್ಬಿಟ್ಟು ಅಲ್ಲಿ ಉಳಿದಂಥ ಆಯಿಲ್ಗೆ ನಾನು ಮತ್ತೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಚಿಕ್ಕದಾಗಿ ಹಚ್ಕೊಂಡಿದ್ದಂಥ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ, ಚಿಕ್ಕದಾಗಿ ಹಚ್ಕೊಂಡಿರೋ ಅಂಥದ್ದು. ಹಾಗೆಯೇ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ಸೇರಿಸ್ಕೊಂಡೆ, ಕಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದು. ಇದನ್ನಿವಾಗ ಫ್ರೈ ಮಾಡ್ಕೊತಾ ಇರ್ತೀನಿ. ಇಲ್ಲಿ ಈ ಫ್ರೈ ಎಲ್ಲ ರೆಡಿ ಆಗುವಷ್ಟರೊಳಗಡೆ ಅಲ್ಲಿ ಅದು ನಾವು ಕುಕ್ಕರ್ಗೆ ಇಟ್ಟಿರೋ ಅಂಥದ್ದು ವಿಷಲ್ ಬಂದೇ ಬಿಡುತ್ತೆ. ಸೊ ಅದಕ್ಕೆ ಹೇಳಿದ್ದು ನಾನು ಇದು 10 ನಿಮಿಷದ ಒಳಗಡೆನೇ ಆಗುವಂಥ ರೆಸಿಪಿ ಅಂತ. ಖಾರನೂ ರುಬ್ಬೋ ಹಾಗಿಲ್ಲ, ಟೈಮು ಜಾಸ್ತಿ ತಗೊಳ್ಳಲ್ಲ, ಜಾಸ್ತಿ ಐಟಮ್ಸ್ ಕೂಡ ಹಾಕೋ ಹಾಗಿಲ್ಲ, ಟೇಸ್ಟಿಯಾಗಿ ರೆಡಿ ಆಗುತ್ತೆ ಸೇಮ್ ಡಾಬಾ ಸ್ಟೈಲಲ್ಲಿ. ಇವಾಗ ನೋಡಿ ಇದು ಫುಲ್ಲು ಈ ರೀತಿ ಆಗೋವರೆಗೂ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ಸ್ವಲ್ಪ ಉಪ್ಪಿನ ಪುಡಿ, ನಾವು ಅಲ್ಲಿ ಉಪ್ಪನ್ನ ಸೇರಿಸ್ಕೊಂಡಿದ್ದೀವಲ್ವ, ಸೊ ಇಲ್ಲಿ ಎಷ್ಟು ಬೇಕಷ್ಟು ಈರುಳ್ಳಿ ಮತ್ತು ಇದಕ್ಕೆ ಮಾತ್ರ ನೋಡಿ ಉಪ್ಪಿನ ಪುಡಿನ ಸೇರಿಸ್ಕೊಂಡು ಮತ್ತೆ ಇನ್ನೊಂದು 2 ನಿಮಿಷ ಈ ರೀತಿ ಫ್ರೈ ಮಾಡಿದ್ಮೇಲೆ ಇಲ್ಲಿ ನಾವು ಮಸಾಲೆಗಳನ್ನ ಸೇರಿಸ್ಕೊಳ್ಳೋಣ. ನೋಡಿ ಅಲ್ಲಿ ಕಡಲೆ ಹಿಟ್ಟು, ಧನಿಯಾ ಪುಡಿ, ಖಾರದ ಪುಡಿ, ಹಾಗೆಯೇ ಗರಂ ಮಸಾಲ, ಸ್ವಲ್ಪ ಚಿಕನ್ ಮಸಾಲಾನ ಕೂಡ ಅಲ್ಲಿ ಸೇರಿಸಿದ್ದೆ. ಅಲ್ಲಿ ಹಾಫ್ ಟೀ ಸ್ಪೂನ್ ಸೇರಿಸಿದ್ದೆ, ಇಲ್ಲಿ 1.5 ಟೀ ಸ್ಪೂನ್ನ ಸೇರಿಸ್ಕೊತಾ ಇದ್ದೀನಿ ಅಷ್ಟೇ, ಜಾಸ್ತಿ ಹಾಕೋತಾ ಇಲ್ಲ. ಅಲ್ಲಿ ನಾನು ತಗೊಂಡಿದ್ದು 1 ಸ್ಪೂನಲ್ಲಿ ಅಲ್ಗರ್ಧ ಇಲ್ಗರ್ಧ ಎತ್ತಿಟ್ಕೊಂಡಿದ್ದು. ಇವಾಗ ಇದನ್ನು ಕೂಡ ಎಣ್ಣೆಗೆ ಸೇರಿಸ್ಕೊಂಡ್ಮೇಲೆ 1 ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಹುರ್ಕೊತೀನಿ, ಜಸ್ಟ್ ಮಸಾಲೆ ಇದೆಲ್ಲ ಹಸಿ ಸ್ಮೆಲ್ ಹೋಗಲಿ ಅಂತ. ಇವಾಗ ಅಷ್ಟೊತ್ತಿಗೆ ಅದು ವಿಷಲ್ ಬಂತು, ನೀರೇನು ಹಾಕಿರಲ್ಲ ನೋಡಿ, ಹಾಗಾಗಿ ಬೇಗ ವಿಷಲ್ ಬಂದುಬಿಡುತ್ತೆ. ಅಲ್ಲಿ ಬೇಯಿಸ್ಕೊಂಡಂತ ನಾನು ಗುಂಡಿಗೆಕಾಯಿ ಮತ್ತು ಲಿವರ್ನ ಈ ಒಗ್ಗರಣೆಗೆ ಸೇರಿಸ್ಕೊಂಬಿಟ್ಟೆ. ನೋಡಿ ಇಷ್ಟೇ, ಅದೇ ಸ್ವಲ್ಪ ನೀರು ಕೂಡ ಬಿಟ್ಕೊಂಡಿದೆ, ಅದು ಡ್ರೈ ಅದನ್ನು ಚೆಲ್ಲೋದಕ್ಕೆ ಹೋಗಬೇಡಿ, ಅದ್ರದ್ದು ಫ್ಲೇವರ್ ಎಲ್ಲ ಒಟ್ಟೋಗ್ಬಿಡುತ್ತೆ ಅದು ನೀರಲ್ಲೇ. ಚೆನ್ನಾಗಿ ತೊಳೆದಿಟ್ಕೊಂಡಿರ್ತೀವಲ್ವ, ಸೊ ನೀರು ಸಮೇತ ಹಾಕೋಬೇಕು, ಈ ರೀತಿ ಇರುತ್ತೆ. ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಅದನ್ನು ಈಗ ನಿಧಾನಕ್ಕೆ ಅದು ಖಾರ ಮಸಾಲೆ ಎಲ್ಲ ಹಿಡಿಯೋವರೆಗೂ
ಬೇಯಿಸ್ಕೊತಾ ಇರಿ. ಲಿಡ್ನ ಕ್ಲೋಸ್ ಮಾಡಿ 5 ನಿಮಿಷ ಬೇಯಿಸ್ಕೊಂಡೆ ನೋಡಿ, ಈ ಕನ್ಸಿಸ್ಟೆನ್ಸಿ ಬಂದಿದೆ. ಆಲ್ಮೋಸ್ಟ್ ನೀರೆಲ್ಲ ಡ್ರೈ ಆಗಿ ಹೋಗಿದೆ. ಈ ಸ್ಟೇಜಲ್ಲಿ ಕೂಡ ನೀವು ಎತ್ತಿಟ್ಕೋಬೋದು, ಸ್ವಲ್ಪ ಅನ್ನಕ್ಕೆ ಮುದ್ದೆಗೆಲ್ಲ ಆಗುತ್ತೆ. ಬಟ್ ನಮಗಿಲ್ಲಿ ಡ್ರೈ ಬೇಕಾಗಿತ್ತು, ಹಾಗಾಗಿ ನಾನು ಇನ್ನೊಂದು 2 ನಿಮಿಷ ಬೇಯಿಸ್ಕೊತೀನಿ ಮುಚ್ಚಿ. ನೋಡಿ, ಕಂಪ್ಲೀಟಾಗಿ ನೀರೆಲ್ಲ ಡ್ರೈ ಆಗೋಗಿದೆ. ಸೊ ಇವಾಗ ಫೈನಲಾಗಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಒಂದು ಹಾಫ್ ನಿಂಬೆಹಣ್ಣು ಕೂಡ ನೀವು ಅದಕ್ಕೆ ಹಿಂಡ್ಕೋಬೋದು, ಚೆನ್ನಾಗಿರುತ್ತೆ. ಸೊ ಇವಾಗ ಇದು ರೆಡಿ ಆಯಿತು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ಸರ್ವ್ ಮಾಡೋಣ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ತುಂಬ ಕ್ವಿಕ್ಕಾಗಿ ಆಗೋವಂಥದ್ದು ಇದು ರೆಸಿಪಿ. ರುಚಿಯಾಗಿರುತ್ತೆ ಮಾಡ್ಕೊಂಡು ತಿಂತಾಯಿದ್ರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿದ್ರೇ ಗೊತ್ತಾಗ್ತಾ ಇದೆ ಅಲ್ವಾ. ಸೊ ಇವಾಗ ಫೈನಲ್ ಆಗಿ ನಾನು ಅಲ್ಲಿ ಮುಂಚೆನೇ ಒಗ್ಗರಣೆನಲ್ಲಿ ಹುರಿದೆತ್ತಿಟ್ಕೊಂಡಿದ್ನಲ್ಲ, ಅದನ್ನು ಕರಿಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿನ ಈ ಥರ ಇಟ್ಬಿಟ್ಟು ಕೊಟ್ಟರೆ ತಿನ್ನೋದಕ್ಕೆ. ವೀಕ್ಲಿ ಒನ್ಸ್ ಟ್ವೈಸು ಇದೇ ರೀತಿ ಮಾಡಿಕೊಡಿ. ಚಿಕನ್ ರೇಟ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ, ಚಿಕನ್ ಮಟನ್ ಎಲ್ಲ ರೇಟ್ ಜಾಸ್ತಿ ಆಗಿದೆ ಅಂತ ಇದೇ ತಂದು ಕೊಡ್ತಾರೆ ನಿಮ್ಮ ಮನೇಲಿ. ಈ ಸ್ಟೈಲಲ್ಲಿ ನೀವು ಮಾಡಿಕೊಟ್ಬಿಟ್ರೆ ಅಂತೂ ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ನೋಡಿದೆ ಒಂದು ಪೀಸು ತುಂಬ ಚೆನ್ನಾಗಿ ಬೆಂದಿತ್ತು, ಹದವಾಗಿ ಬೆಂದಿತ್ತು, ಉಪ್ಪು ಖಾರ ಎಲ್ಲ ಇಳ್ದಿತ್ತು, ಪರ್ಫೆಕ್ಟ್ ಟೇಸ್ಟ್ ಆಗಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಅ ಲಾಟ್ ಒನ್ಸ್ ಅಗೇನ್ ಎಲ್ಲರಿಗೂ.